ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ, ತಾವ್ಯಾರಾದರೂ 402 PSI ಪರೀಕ್ಷೆ ಬರಿತಾ ಇದ್ರೆ ನಿಮಗೆ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಇದೆ. ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾದ ಅಂಶಗಳ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಕ್ಲಿಯರ್ ಇದೆಯಾ? ಅಷ್ಟೇ ಅಲ್ಲದೆ ಒಟ್ಟಿನಲ್ಲಿ ಯಾರಾದರೂ ತಾವು ಮುಂದಿನ ದಿನಗಳಲ್ಲಿ PSI ಎಕ್ಸಾಮ್ ಬರಿತಾ ಇದ್ರೆ ಅವ್ರಿಗೂ ಕೂಡ ಈ ವಿಡಿಯೋ ಬಹಳಷ್ಟು ಅನುಕೂಲಕರವಾಗಲಿದೆ. ತಾವು ಕೊನೆವರೆಗೂ ನೋಡಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. 5 ಸೆಕೆಂಡ್ ಟೈಮ್ ಕೊಡ್ತೀನಿ. ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆನೂ ಕೂಡ ನಾನು ಬಹಳ ಇಂಪಾರ್ಟೆಂಟ್ ವಿಡಿಯೋಗಳು ಹಾಕ್ತಾ ಹೋಗ್ತೀನಿ. ಮಾಡಿದ್ರಾ? ಎಸ್. ಫಸ್ಟ್ ನೋಡಿ, ಈ 402 PSIಗೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಟೆಂಟೇಟಿವ್ ಡೇಟ್ ಅನೌನ್ಸ್ ಮಾಡಿದರೆ. ಪರೀಕ್ಷಾ ದಿನಾಂಕ ಸೆಪ್ಟೆಂಬರ್ 22, 2024 ಅಂತ ಹೇಳಿದ್ದಾರೆ. ಓಕೆ, ಸೆಪ್ಟೆಂಬರ್ 22. ಫಸ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಗಮನಿಸಬೇಕಾದ ಅಂಶಗಳಲ್ಲಿ ಫಸ್ಟ್ ಮೆದುಳು ಜೀವಂತವಾಗಿಟ್ಟುಕೊಳ್ಳಿ. ಅಲರ್ಟ್ ಇರಿ. ಮೈಂಡ್ ಕೋ ಜಿಂದಾ ರಖನಾ ಹೈ. ಮೆದುಳನ್ನ ಜೀವಂತವಾಗಿಟ್ಕೊಳ್ಳಿ. ಯಾಕಂದ್ರೆ ಬಹಳ ಜನ ಮರ್ತೇ ಬಿಡ್ತಾರೆ. ಈ ಡೇಟ್ ಮರಿತೀರಾ, ಯಾವುದೋ ಒಂದು ಇದರಲ್ಲಿ ಬಿಸಿಯಾಗಿ ಮರ್ತು ಬಿಟ್ಟಿರ್ತೀರ, ಆಮೇಲೆ ಓದೋದು ಮರ್ತಿರ್ತಾರೆ. ಹಂಗಲ್ಲ, ಅದು ಪ್ರತಿ ಕ್ಷಣ ಪ್ರತಿದಿನ ನಿಮ್ಮ ತಲೆಗಿರಬೇಕು. ಭಾಳ ಸೀರಿಯಸ್ನೆಸ್ ಇರಬೇಕು. ಯಾಕಂದರೆ ಕಾಂಪಿಟೇಷನ್ ನೀವು ಅಂದ್ಕೊಂಡಷ್ಟು ಸರಳವಾಗಿಲ್ಲ. ಕಾಂಪಿಟೇಷನ್ ಭಾಳ ಇರುತ್ತೆ. ಹೀಗಾಗಿ ತಾವು ಯಾವಾಗಲೂ ಅದ್ರ ಬಗ್ಗೆ ಗಮನದಲ್ಲಿ ಇಟ್ಕೋಬೇಕು. ಮೆದುಳಲ್ಲಿ ಅದೇ ಇರಬೇಕು ಮತ್ತು ಬೇರೆ ಯಾವ ವಿಷಯಗಳು ಬರಬಾರ್ದು. ಇದೊಂದು ಸುಮ್ಮನೆ ನಾನು ನಿಮಗೆ ಜನರಲ್ ಆಗಿ ಒಂದು ಪಾಯಿಂಟ್ ಹೇಳಿದೆ. ಬಟ್ ಇದಲ್ಲ ಇಂಪಾರ್ಟೆಂಟ್. ನಾನೀಗ ಇಂಪಾರ್ಟೆಂಟ್ ಚರ್ಚೆ ಮಾಡೋಕ್ಕೆ ಹೋಗ್ತಿರೋದು ಏನಪ್ಪ ಅಂದರೆ, ಸರ್ಪ್ರೈಸ್ಗಳಿಗೆ ರೆಡಿ ಇರಿ. ಕ್ವಶನ್ ಪೇಪರ್ ಅಂದರೆ ಸರ್ಪ್ರೈಸ್. ನೋಡಿ, ಫಸ್ಟ್ 545 PSI ಬಗ್ಗೆ ತಮಗೆ ಗೊತ್ತಿದೆ ಅನ್ಕೋತೀನಿ. 545 PSI ಫಸ್ಟಿಗೆ ಮಾಡಿದಾಗ ವೆರಿ ಟಫ್ ಕ್ವಶನ್ ಪೇಪರ್. ಪೂರ್ತಿ IAS KS ಲೆವೆಲ್ಗೆ ಕ್ವಶನ್ ಪೇಪರ್ ಬಂತು. ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸ್. ನೀವು ಭಾಳಷ್ಟು ಜನ ಗರ್ಲ್ ಫ್ರೆಂಡ್ಗೆ ಬಾಯ್ ಫ್ರೆಂಡ್ಗೆ ಸರ್ಪ್ರೈಸ್ ಕೊಡ್ತಿರ್ತೀರಾ. ಸರ್ಪ್ರೈಸ್ ಗಿಫ್ಟ್ಗಳು, ಸರ್ಪ್ರೈಸ್ ಆಗಿ ಏನೇನೋ ಕೊಡ್ತಿರ್ತೀರಾ. ಅದಕ್ಕೆ ಅವರು KPSC ಅವರು KSP ಅವರೆಲ್ಲ ಸರ್ಪ್ರೈಸ್ ಕೊಡೋಕೆ ಭಾಳ ಚಂದ ಸರ್ಪ್ರೈಸ್ ಕೊಡ್ತಾರೆ. ಅವ್ರು ಕೊಡೋ ಸರ್ಪ್ರೈಸ್ಗಳು ಅನ್ನೋದಿರ್ತಾವೆ, ಜೀವನ ಪರ್ಯಂತ ಮರೆಯಂಗಿಲ್ಲ. ಆಮೇಲೆ 545ರಲ್ಲಿ ಹಗರಣ ಆಯಿತು. ಮತ್ತು 545 ಏನು ಮಾಡಿದ್ರು, KEದವ್ರು ಮಾಡಿದ್ರು. ದೇ ಆರ್ ಫುಲ್ ಫ್ಯಾಕ್ಟ್ಸ್, ಓನ್ಲಿ ಫ್ಯಾಕ್ಟ್ಸ್. ಬರೀ ಫ್ಯಾಕ್ಟ್ಸ್ ಅಂದ್ರೆ ಗೊತ್ತಾಗುತ್ತಲ್ಲ. ದೇರ್ ವಾಸ್ ನೋ ಕಾನ್ಸೆಪ್ಟ್ಸೇ ಇರಲಿಲ್ಲ. ವಿಚಾರ ಮಾಡಿ ಹಾಕುವಂಥದ್ದು ಇರಲಿಲ್ಲ. ಜಸ್ಟ್ ಓದಿ ಬಾಹ್ಯಾಟ್ ಮಾಡಿ ಹಾಕುವಂಥದ್ದು. ಮತ್ತು ಅದರಲ್ಲೂ ಭಾಳಷ್ಟು ಗೊಂದಲಗಳು ಮಾಡಿದರು. ಭಾಳಷ್ಟು ಗ್ರೇಸ್ ಮಾರ್ಕ್ಸ್ ಕೊಟ್ಟರು. ಆಮೇಲೆ ಭಾಳಷ್ಟು ಗೊಂದಲಗಳು, ತುಂಬಾ ಅದು ಪೇಪರ್ ಆಮೇಲೆ ಮಾಡಿದ ಪೇಪರ್ ಮಾತ್ರ ಒಟ್ಟು ಸರಿ ಇರಲಿಲ್ಲ. ಈಗ ಮತ್ತೆ 402ಗೆ ಹೆಂಗೆ ಬರ್ಬೋದು ಕ್ವಶನ್ ಪೇಪರ್, ನೀವೇ ಗೆಸ್ ಮಾಡಿ ನೋಡೋಣ. ಸೊ 545ಗೆ ಫಸ್ಟ್ ಟಫ್ ಬಂತು, ಆಮೇಲೆ ಈಸಿ ಬಂತು. ಈಗ ಏನು ಬರುತ್ತೆ ಅಂತ ಗೆಸ್ ಮಾಡಿದ್ರೆ ಅವ್ನು ಹುಚ್ಚ ಅಂತ ಅರ್ಥ. ಗೆಸ್ ಮಾಡಿದ್ರೆ ಸರ್ಪ್ರೈಸ್ ಅನ್ನಲ್ಲ. ಅದಕ್ಕೆ ಗೆಸ್ ಮಾಡಿದ್ರೆ ಸರ್ಪ್ರೈಸ್ ಅನ್ನಲ್ಲ. ಸೊ ಹೀಗಾಗಿ ಟಫ್ ಬರ್ಬೋದು, ಈಸಿ ಬರ್ಬೋದು, ದೇವರಿಗೆ ಗೊತ್ತು, ಗಾಡ್ ನೋಸ್. ಸರ್ಪ್ರೈಸ್ ಅನ್ನೋ ಶಬ್ದ ನಿಮ್ಮ ತಲೆಯಲ್ಲಿ ಇರಲಿ. ಎಕ್ಸಾಮ್ ಹಾಲಿಗೆ ಹೋಗ್ತಿರ್ಬೇಕಾದ್ರೆ ಇವತ್ತೇನೋ ಒಂದು ಸರ್ಪ್ರೈಸ್ ಇದೆ, ಆಶ್ಚರ್ಯ ಕಾದಿದೆ ಅಂದ್ಕೊಂಡು ಹೋದರೆ ನೀವು ಒಂದು ಮೆಂಟಲ್ ಸ್ಟೇಟಸಲ್ಲಿ ಹೋದರೆ ಭಾಳಷ್ಟು ಚೆನ್ನಾಗಿ ಮಾಡ್ತೀರ ಪೇಪರ್. ಅಲ್ಲಿ ಹೋದ ತಕ್ಷಣ ಎದಿ ಹೊಡೆದ ನಾವಲ್ಲೇ ಅಂತಂದರೆ ಮುಗಿದ ಕತೆ. ಅರ್ಧ ಕಾನ್ಫಿಡೆನ್ಸ್ ಕಳ್ಕೊಂಡ್ರೆ ನೀವು ಮುಂದೆ ಏನೂ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಸರ್ಪ್ರೈಸ್ ಅನ್ನೋ ತಲೆ ನೀವು ಎಕ್ಸಾಮ್ ಹಾಲಿಗೆ ಎಂಟ್ರಿ ಕೊಡಬೇಕಾದ್ರೆ ನಿಮ್ಮ ತಲೆಯಲ್ಲಿ ಇರಬೇಕು, ಇದ್ದೇ ಇರುತ್ತೆ. ಕ್ವಶನ್ ಪೇಪರಲ್ಲಿ ಒಮ್ಮೆ ಕರೆಂಟ್ ಅಫೇರ್ಸ್ ಜಾಸ್ತಿ ಕೊಟ್ಟುಬಿಡ್ತಾನೆ. ಕ್ವಶನ್ ಪೇಪರಲ್ಲಿ ಒಮ್ಮೆ ಸೈನ್ಸ್ ಕೊಟ್ಟುಬಿಡ್ತಾನೆ. ಒಮ್ಮೆ FD ಅದಲ್ಲಿ ಹಾಗೆ ಮಾಡಿದ್ದ. ಅವತ್ತು ಸೈನ್ಸ್ ಡೇ ಅಂತ ಹಾಕಿ ರುಬ್ಬಿಟ್ಟಿದ್ದ. ಹೆವಿ ಬೆಂಕಿ ಕ್ವಶನ್ಸ್ಗಳೆಲ್ಲ. ಬರೀ ಸೈನ್ಸ್ ಕ್ವಶನ್ಸ್, ಬರೀ ಒಮ್ಮೆ ಮೆಂಟಲ್ ಅಬಿಲಿಟಿ, ಬರೀ ಒಮ್ಮೆ ಏನಾದರೂ ಇದ್ದೇ ಇರುತ್ತೆ. ಸರ್ಪ್ರೈಸ್ ಇಲ್ಲದೆ ಕ್ವಶನ್ ಪೇಪರ್ ಇಲ್ಲ, ನೆನ್ಪಿಟ್ಕೊಂಡ್ಬಿಡಿ. ಸೊ ಅದಕ್ಕೆ ಮೆಂಟಲಿ ರೆಡಿ ಇರಿ, ಮಾನಸಿಕವಾಗಿ ಸಿದ್ಧತೆ ಇಟ್ಕೊಡಿ. ಯಾಕಂದರೆ ಸರ್ಪ್ರೈಸ್ ನಿಮ್ಮೊಬ್ಬರಿಗೆ ಅಲ್ಲ, ಎಲ್ಲರಿಗೂ ಇರುತ್ತೆ. ಕಟ್ ಆಫ್ ಕಮ್ಮಿ ಇರುತ್ತೆ, ಡೋಂಟ್ ವರಿ. ಇಲ್ಲಿ 100ಕ್ಕೆ 100 ತೆಗಿಯಂತ ನಿಮ್ಗೆ ಯಾರೂ ಹೇಳಿಲ್ಲ. ಎಲ್ಲರೂ 70 ತೆಗೆದ್ರೆ ನೀವು 71, 72 ತೆಗೆದ್ರೆ ಆಗೋಯ್ತು ನಿಮ್ಮ ಜಾಬ್. ಸೊ ಇಲ್ಲಿ ಪಾಸಿಟಿವ್ ಆಟಿಟ್ಯೂಡ್ ಭಾಳ ಇಂಪಾರ್ಟೆಂಟು. ಸರ್ಪ್ರೈಸ್ಗಳಿಗೆ ರೆಡಿ ಇರೋದು ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್, ಈ ಸಲ ಪ್ರಶ್ನೆ ಪತ್ರಿಕೆ ಟಫ್ ಬರಬಹುದು ಅಂತ ನಾನು ಗೆಸ್ ಮಾಡಿದ್ದೀನಿ. ಈ ಸಲ ಪ್ರಶ್ನೆ ಪತ್ರಿಕೆ ಟಫ್ ಬರಬಹುದು. ಯಾಕೆ ಕೇಳಿ. ಸೊ ಇದು ನೀವು 100% ಅನ್ಕೋಬೇಡಿ. ಓಕೆ, ನಾನು ಈಗಲೇ ಹೇಳಿದ್ದೀನಿ, ಸರ್ಪ್ರೈಸ್ ಇದ್ದೇ ಇರುತ್ತೆ. ಆದರೂ ಕೂಡ ನನ್ನ ಒಂದು ಒಪಿನಿಯನ್ ಕೊಡ್ತಾ ಇದ್ದೀನಿ. ಅದಕ್ಕೂ ರೀಸನ್ ಇದೆ, ಜಸ್ಟಿಫಿಕೇಶನ್ ಇದೆ. ಏನು ಜಸ್ಟಿಫಿಕೇಶನ್ ಅಂದರೆ, 545 ಮರು ಎಕ್ಸಾಮ್ ಮಾಡಿದ್ರಲ್ಲ, KEದವರೇ ಮಾಡಿದ್ದಾರೆ. ಈಗ ನೆಕ್ಸ್ಟ್ 402 ಅವರೇ ಮಾಡ್ತಾರೆ. ಮರು ಎಕ್ಸಾಮ್ ಮಾಡಿದಾಗ ಇದರಲ್ಲಿ ಭಾಳಷ್ಟು ಫ್ಯಾಕ್ಟ್ಸ್ಗಳು, ಭಾಳಷ್ಟು ಈಸಿ ಕ್ವಶನ್. ಅದು ಈಸಿ ಅಲ್ಲ, ಕ್ವಶನ್ಸ್ ಟಫೇ. ಅದು ಬರೀ ಫ್ಯಾಕ್ಟ್ಸ್ಗಳು ಓದಿ ಬ್ಯಾಟ್ ಮಾಡುವಂಥದ್ದು. ಈಗ ಭಾಳಷ್ಟು ಒತ್ತಡ ಬಂದಿರೋದ್ರಿಂದ ಮೊದಲಿತ್ತಲ್ಲ 545, ಆ ಥರ ಕೊಡೋದಕ್ಕೆ ಈ ಸಲ ಮಾಡ್ಬೋದು. 402 ಕ್ವಶನ್ ಪೇಪರ್ ಆ ಥರ ರೆಡಿ ಮಾಡ್ಬೋದು ಅಂತ ನಾವು ಗೆಸ್ ಮಾಡಬಹುದು. ಆದರೂ ಕೂಡ ಅದು ಕನ್ಫರ್ಮ್ ಇಲ್ಲ. ಅರ್ಥ ಆಯ್ತಾ? ಸೊ ಟಫ್ ಬರ್ಬೋದು. ಯಾಕಂದರೆ ಕ್ರಿಟಿಸಿಸಮ್ ಭಾಳ ಬಂದಿದೆ. 545 ಮರು ಪರೀಕ್ಷೆ ಮಾಡಿದಾಗ ಭಾಳ ಗಲೀಜಿತ್ತು. ಸ್ವಲ್ಪ ಸ್ಟ್ಯಾಂಡರ್ಡ್ ಕೊಡ್ರಿ. ಒಂದು ಸ್ಟ್ಯಾಂಡರ್ಡ್ ಲೆವೆಲ್ ಕ್ವಶನ್ ಪೇಪರ್ ಅಂದ್ರೆ ಹೆಂಗಿರಬೇಕು, PSI ನಾಳೆ ಅಧಿಕಾರಿ PSI ಆಗ್ತಾರೆ ಅಂದ್ರೆ ಹೆಂಗಿರಬೇಕು ಕ್ವಶನ್ ಪೇಪರ್ ಅಂತ ಭಾಳ ಕ್ರಿಟಿಸಿಸಮ್ ಬಂದಿದೆ. ನಮ್ಮ ಯೂಟ್ಯೂಬಲ್ಲಿ ನಾನೇ ವಿಡಿಯೋಗಳು ಮಾಡೀನಿ. ಭಾಳಷ್ಟು ಜನ ಸ್ಟೂಡೆಂಟ್ಸ್ಗಳು ಎಲ್ಲ ಇದು ಮಾಡಿದ್ದಾರೆ. ಹೀಗಾಗಿ ಸ್ವಲ್ಪ ಸ್ಟ್ಯಾಂಡರ್ಡ್ KS ಲೆವೆಲ್ಗೆ ಈ ಥರ ಅಥವಾ 545 ಮೊದಲಾಯ್ತಲ್ಲ ಆ ಲೆವೆಲಿಗೆ ಬರಬಹುದೇನೋ
ಅಂತ ನಾವು ಗೆಸ್ ಮಾಡಬೇಕು. ಕ್ಲಿಯರ್ ಇದೆ? ಸೊ ಈ ಪಾಯಿಂಟ್ ನೆನಪಿಟ್ಕೊತೀರಾ? ಇವಿಷ್ಟು ನಿಮಗೆ ತಲೆಯಲ್ಲಿ ಇರಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ಇಂಪಾರ್ಟೆಂಟ್ ಪ್ರಚಲಿತ ಘಟನೆಗಳು 4 ಪ್ರಶ್ನೆ ಪತ್ರಿಕೆಗಳನ್ನು ಮಾಡಿದ್ದೀನಿ. ಈಗ ನೀವು ಬರೀತಿರಲ್ಲ PSIಗೆ ನಿಮಗೆ ಅನುಕೂಲಕರ ಆಗಲಿ ಅಂತ 2023-24ನೇ ಸಾಲಿನ 4 ಪ್ರಶ್ನೆ ಪತ್ರಿಕೆಗಳು ಅಂದರೆ 400 ಕ್ವಶನ್ಸ್ ಕವರ್ ಆಗುತ್ತೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಘಟನೆಗಳಿಗೆ ಸಂಬಂಧಪಟ್ಟಾಗೆ 2 ಕ್ವಶನ್ ಪೇಪರ್ಸ್ ಇದೆ, 200 ಕ್ವಶನ್ಸ್ ಇದೆ. ನೆಕ್ಸ್ಟ್ 2 ಪ್ರಶ್ನೆ ಪತ್ರಿಕೆಗಳು ಆರ್ಥಿಕ ಸಮೀಕ್ಷೆ, ರಾಜ್ಯ ಪ್ರಮುಖ ಘಟನೆಗಳು, ಯಾಕಂದ್ರೆ ಇದ್ರ ಮೇಲೆ ಭಾಳಷ್ಟು ಕ್ವಶನ್ಸ್ ಬರುತ್ತೆ. ಸೊ ಇಲ್ಲಿ 200. ನೀವು ಬರೀ PSI ಅಷ್ಟೇ ಅಲ್ಲ, ಯಾವುದೇ ಎಕ್ಸಾಮಿಗೆ ಪ್ರಿಪರೇಷನ್ ಮಾಡ್ತಿದ್ರು ಕೂಡ ಈ ಕರೆಂಟ್ ಅಫೇರ್ಸ್ ನಿಮಗೆ ಯೂಸ್ ಆಗುತ್ತೆ. 60 ರೂಪೀಸ್ ಟೋಟಲ್, ಅಂದರೆ ಒಂದು ಪ್ರಶ್ನೆ ಪತ್ರಿಕೆಗೆ 15 ರೂಪಾಯಿ. ಸೊ 4 ಪ್ರಶ್ನೆ ಪತ್ರಿಕೆಗೆ 60 ರೂಪೀಸ್, ಭಾಳ ಏನಿಲ್ಲ. ಕೀ ಆನ್ಸರ್ಸ್ ಇದೆ. ಓಕೆ, ಕೀ ಆನ್ಸರ್ಸ್ ಇದೆ. 100 ಪ್ರಶ್ನೆ ಆದಮೇಲೆ ಕೀ ಆನ್ಸರ್ಸ್ ಇದೆ. ನಿಮಗೆ ಇದು ಎಲ್ಲಿ ಸಿಗುತ್ತೆ ಅಂದರೆ ಜಸ್ಟ್ ನಮಗೆ ಇದು ನನ್ನ ವಾಟ್ಸಪ್ ನಂಬರ್ 7026583625. ಇದು ನನ್ನ ವಾಟ್ಸಪ್ ನಂಬರ್. ಇಲ್ಲಿ ನೀವು ಅಲ್ಲಿ CA ಅಥವಾ ಕರೆಂಟ್ ಅಫೇರ್ಸ್ ಅಥವಾ ಆ ಪ್ರಚಲಿತ ಘಟನೆಗಳು ಈ ಥರ ಅಂತ ನೀವು ಟೈಪ್ ಮಾಡಿದ್ರೆ ನಾನು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ತೀನಿ. ನೀವು ಆಮೇಲೆ ಫೋನ್ಪೇ ಮಾಡಬೇಕು. ಕ್ಲಿಯರ್ ಇದೆ? ಫೋನ್ಪೇ ಮಾಡಬೇಕು. ದಯವಿಟ್ಟು ಕಾಲ್ ಮಾಡಬೇಡಿ ಯಾರು, ಜಸ್ಟ್ ವಾಟ್ಸಪ್ ಮೆಸೇಜ್ ಮಾಡಿ. ನಾನು ಮುಂದೆ 12 ಗಂಟೆ ಒಳಗಾಗಿ ನಾನು ನಿಮಗೆ ಕಳಿಸಿರ್ತೀನಿ, ನೀವು ನನಗೆ ಫೋನ್ಪೇ ಮಾಡಬೇಕು. ಕ್ಲಿಯರ್ ಇದೆಯಾ? CA ಅಂತ ಟೈಪ್ ಮಾಡಿ, ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳಂತ ಟೈಪ್ ಮಾಡಬೇಕಷ್ಟೇ. ದಯವಿಟ್ಟು ಕಾಲ್ ಮಾಡಬೇಡಿ, ಯಾಕಂದರೆ ನಾನು ಕಾಲ್ ರಿಸೀವ್ ಮಾಡಿದ್ರೆ ತಾವು ಬೇಜಾರಾಗ್ಬೋದು. ಜಸ್ಟ್ ಮೆಸೇಜ್ ಮಾಡಿ. ಅದೇ ಥರ ಈ ಒಂದು PSI ಪರೀಕ್ಷೆಗೆ ಅನುಕೂಲಕರ ಆಗಲಿ ಅಂತ 6 ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಿದ್ದೀನಿ, ರೆಡಿ ಮಾಡಿದ್ದೀನಿ. 6 ಕ್ವಶನ್ ಪೇಪರ್ಸ್ ಇದೆ, ಅಂದರೆ 600 ಪ್ರಶ್ನೆಗಳು. 600 ಪ್ರಶ್ನೆಗಳಿದೆ. ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ 100 ಪ್ರಶ್ನೆಗಳಿದೆ. ಲಾಸ್ಟಿಗೆ ಆನ್ಸರ್ಸ್ ಇದೆ, ಕೀ ಆನ್ಸರ್ಸ್ ಇದೆ, ಅದು ವಿವರಣೆ ಇದೆ. ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ, ತುಂಬ ಬೆಂಕಿ ಎಕ್ಸ್ಪ್ಲನೇಷನ್ ಇದೆ, ಭಾಳಷ್ಟು ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗುತ್ತೆ. ಸೊ ಎಕ್ಸ್ಪ್ಲನೇಷನ್ ಇದೆ. ಕರೆಂಟ್ ಅಫೇರ್ಸ್ಗೆ ಏನಿದೆ? ಕೀ ಆನ್ಸರ್ಸ್ ಇದೆ. ಹೌದಾ? ಮತ್ತು ನಿಮ್ಗೆ ಈಗಲೇ ಸ್ಪಷ್ಟವಾಗಿ ಹೇಳಬೇಕು, ನಾನು ಆಮೇಲೆ ಮತ್ತೆ ಕೇಳಬಾರ್ದು. ಇದಕ್ಕೆ ಕೀ ಆನ್ಸರ್ಸ್ ಇದೆ. ಕರೆಂಟ್ ಅಫೇರ್ಸ್ಗೆ ಜಸ್ಟ್ ಆನ್ಸರ್ ಕೊಟ್ಟಿದ್ದೀನಿ, ಆದರೆ ಇದನ್ನು ಭಾಳ ಪರಿಶ್ರಮ ಹಾಕಿ ಇದಕ್ಕೆ ನಾನು ಭಾಳ ಟೈಮ್ ತೊಗೊಂಡು ವಿತ್ ಎಕ್ಸ್ಪ್ಲನೇಷನ್ ಕೂಡ 4 ಲೈನು 5 ಲೈನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಕ್ಸ್ಪ್ಲನೇಷನ್ ಕೂಡ ಇದೆ. ಬಟ್ ಹೀಗಾಗಿ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ. 150, ಒಂದು ಕ್ವಶನ್ ಪೇಪರ್ಗೆ 25 ಬೀಳುತ್ತೆ. ಇದೇನು ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ, ಇದನ್ನು ತೊಗೊಳ್ಳಿ. ಸೊ ಇದಕ್ಕೆ ನೀವು ಜಸ್ಟ್ GK ಅಂತ ಟೈಪ್ ಮಾಡಬೇಕು. ನನಗೆ ವಾಟ್ಸಪ್ಪಲ್ಲಿ GK ಜನರಲ್ ನಾಲೆಜ್ ಅಥವಾ ಸಾಮಾನ್ಯ ಜ್ಞಾನ ಅಂತ ಟೈಪ್ ಮಾಡಿದ್ರೆ ಈ ಒಂದು ವಾಟ್ಸಪ್ ನಂಬರ್ ಇದೆಯಲ್ಲ, ಇದೇ ಸೇಮ್ ನಂಬರ್ 7026583625. ನಿಮ್ಗೆ 12 ಗಂಟೆ ಒಳಗಾಗಿ ನಾನು ಕಳಿಸ್ತೀನಿ. ನೀವು 150 ಫೋನ್ಪೇ ಮಾಡಬೇಕು. 2 ತೊಗೋಬೋದು. 2 CA ಅಂತ ಟೈಪ್ ಮಾಡಿ ಮತ್ತು GK ಅಂತ ನೀವು ಟೈಪ್ ಮಾಡಿದ್ರೆ ನಾನು 2 ಕಳಿಸ್ತೀನಿ. CA ಮತ್ತು GK ಅಂತ ನೀವು ಟೈಪ್ ಮಾಡಿದ್ರೆ 2 ಕ್ವಶನ್ ಪೇಪರ್ ಕಳಿಸ್ತೀನಿ. 150 + 60 ಆಗುತ್ತೆ, 210 ರೂಪೀಸ್ ಆಗುತ್ತೆ. 210 ಆಗುತ್ತೆ, ಬಟ್ 200 ಹಾಕಿ. 2 ತೊಗೊಂಡ್ರೆ 200 ಹಾಕಿ, ಏನು ಪ್ರಾಬ್ಲಮ್ ಇಲ್ಲ. ಒಂದು 10 ರೂಪೀಸ್ ಲೆಸ್ ಮಾಡೋಣ. 2 ತೊಗೊಂಡ್ರೆ ಒಂದು ಆಫರು, ನೀವು 2 ತೊಗೊಂಡ್ರೆ ಒಂದು 10 ರೂಪಾಯಿ ಕಮ್ಮಿ ಮಾಡ್ತೀನಿ. ಓಕೆ, ತೊಗೊತೀರಲ್ಲ, ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಯಾಕೆ ಪ್ರಶ್ನೆ ಪತ್ರಿಕೆಗಳು ಸಾಲ್ವ್ ಮಾಡಬೇಕು ಮುಂದೆ ಹೇಳ್ತೀನಿ ನೋಡಿ. ಟ್ರೆಂಡಿಂಗ್ ಮುಂದೆ ಹೇಳ್ತೀನಿ, ಮುಂದೆ ನೆಕ್ಸ್ಟ್ ಪಾಯಿಂಟಲ್ಲಿ ಹೇಳ್ತೀನಿ. ಟ್ರೆಂಡಿಂಗ್ ವಿಷಯಗಳಿಗೆ ಮಹತ್ವ ಕೊಡಿ, ಇದು ಭಾಳ ಇಂಪಾರ್ಟೆಂಟ್. ಟ್ರೆಂಡಿಂಗ್ ಅಂದ್ರೆ ಗೊತ್ತಾಗುತ್ತೆ. 20 ವರ್ಷಗಳ ಹಿಂದೆ ಬೆಲ್ ಬಟನ್ ಪ್ಯಾಂಟ್ ಹಾಕೋತಿದ್ರು. ಬೆಲ್ ಬಟನ್ ಪ್ಯಾಂಟು ಫುಲ್ ಲೂಸ್ ಅಂಗಿ ಫುಲ್ ಲೂಸ್ ಇರ್ತಿತ್ತು, ಇನ್ನೊಬ್ರು ಸೇರ್ಕೋಬೋದಾಗಿತ್ತು. ಈಗ ಹೆಂಗಿದೆ ಟ್ರೆಂಡಿಂಗು? ಪೆನ್ಸಿಲ್ ಕಟ್ ಪ್ಯಾಂಟು, ಫುಲ್ ಟೈಟ್ ಶರ್ಟು, ಅದು ಮ್ಯಾಲೆ ತಲೆಯಾಗ ಅರ್ಶಿನ ಪುಡಿ ಆಮೇಲೆ ಖಾರದ ಪುಡಿ ಹಾಕೊಂಡು ತಿರುಗಾಡ್ತಾವೆ ನೋಡ್ರಿ, ಮೇಲೆ ಬಣ್ಣ ಹಚ್ಕೊಟ್ಟಿರ್ತಾವೆ ತಲೆಯಾಗ. ಟ್ರೆಂಡ್ ಚೇಂಜ್ ಆಗಿದೆಯಲ್ಲ. ಸೊ ಹಾಗೆಯೇ ಎಕ್ಸಾಮ್ ಪ್ಯಾಟರ್ನು, ಎಕ್ಸಾಮ್ದು ಟ್ರೆಂಡ್ ಚೇಂಜ್ ಆಗಿದೆ. 10-20 ವರ್ಷಗಳ ಹಿಂದೆ ಕ್ವಶನ್ಸ್ ಬೇರೆ ಥರ ಬರ್ತಾ ಇತ್ತು, ಬಟ್ ಈಗ ಬೇರೆ ಥರ ಇದೆ. ಈಗ ಯಾವ ವಿಷಯಗಳಿಗೆ ಹೆಚ್ಚಿನ ಮಹತ್ವ ಕೊಡ್ತಾ ಇದ್ದಾರೆ ಗೊತ್ತಾ? ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಭಾಳ ಮಹತ್ವ ಕೊಡ್ತಾ ಇದ್ದಾರೆ. ತಾವು ಯಾರಾದರೂ ಇತ್ತೀಚೆಗೆ ಪರೀಕ್ಷೆಗಳು ಬರೆದ್ರೆ ಗೊತ್ತಿರುತ್ತೆ. ಸೊ ಹೆವಿ, ಯಾಕಂದರೆ ಮುಂದಿನ ಭವಿಷ್ಯ ಇರೋದೇ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಹೆಚ್ಚಿನ ಮಹತ್ವ ಕೊಡಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಕ್ವಶನ್ ಪೇಪರ್ಸಲ್ಲಿ 2 ಕ್ವಶನ್ ಪೇಪರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆ. ನೆಕ್ಸ್ಟು ಎನ್ವಿರಾನ್ಮೆಂಟ್, ಪರಿಸರ ಅಧ್ಯಯನಕ್ಕೆ ಭಾಳ ಮಹತ್ವ ಕೊಡ್ತಾ ಇದ್ದಾರೆ. ದಿನ ಬೆಳಗಾದರೆ ವಾಯು ಮಾಲಿನ್ಯ, ದಿನ ಬೆಳಗಾದರೆ ಕ್ಲೈಮೇಟ್ ಚೇಂಜ್, ವಾಯುಗುಣ ಬದಲಾವಣೆ. ಯಾಕಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಭಾಳಷ್ಟು ನೀರು ಕಲುಷಿತ ಆಗಿದೆ, ಮಣ್ಣು ಕಲುಷಿತ ಆಗಿದೆ. ಪರಿಸರ ಅಧ್ಯಯನ ಭಾಳ ಮಹತ್ವ ಪಡ್ಕೊತಾ ಇದೆ ಡೇ ಬೈ ಡೇ. ಇದ್ರ ಮೇಲೆ ಕ್ವಶನ್ಸ್ ಇದೆ. ಸೊ ನಿಮ್ಗೆ ಗೊತ್ತಿರಲಿ, ನಾನು 6 ಕ್ವಶನ್ ಪೇಪರ್ ರೆಡಿ ಮಾಡಿನಲ್ಲ, 6ರಲ್ಲಿ ಸುಮಾರು 2.5 ಪ್ರಶ್ನೆ ಪತ್ರಿಕೆಗಳು ಸೈನ್ಸ್ ಆ್ಯಂಡ್ ಟೆಕ್ ಮತ್ತು ಪರಿಸರ ಅಧ್ಯಯನಕ್ಕೆ ಜಾಸ್ತಿ ಕೊಟ್ಟಿದೆ. ಇದೇ ಕ್ವಶನ್ಸ್ ಇದೆ. ಸೊ ಅವೆಲ್ಲ ಪ್ರಾಕ್ಟೀಸ್ ಮಾಡಿ, ಒಂದು 4-5 ಸಲ ಸಾಲ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ 3ನೇದು ಮತ್ತೊಂದು ಟ್ರೆಂಡಿಂಗ್ ಸಬ್ಜೆಕ್ಟ್ ಯಾವುದಪ್ಪ ಅಂದರೆ ಆರ್ಟ್ ಆ್ಯಂಡ್ ಕಲ್ಚರ್, ಕಲೆ ಮತ್ತು ವಾಸ್ತುಶಿಲ್ಪ ಅಂತ ಕರಿತೀವಿ. ಕಲೆ ಮತ್ತು ವಾಸ್ತುಶಿಲ್ಪ. ಈಗ ಹಿಸ್ಟ್ರಿಗಳಲ್ಲಿ ಯಾವ ರಾಜ್ಯ ಯಾವನ ಜೊತೆ ಯುದ್ಧ ಮಾಡ್ದ ಅಂತ ಕ್ವಶನ್ ಬರುತ್ತೆ, ಇಲ್ಲ ಅಂತಿಲ್ಲ, ಬಟ್ ಕಮ್ಮಿ. ಅದಕ್ಕಿಂತ ಜಾಸ್ತಿ ಯಾವ ವಿಜಯನಗರದಲ್ಲಿ ಯಾವ ಥರನಾದ ಕಲೆ ಮತ್ತು ವಾಸ್ತುಶಿಲ್ಪ ನೋಡ್ತೀವಿ. ನಾಗರ ಶೈಲಿ, ದ್ರಾವಿಡ ಶೈಲಿ, ವಿಜಯನಗರ ಶೈಲಿ, ಈ ಥರ ಎಲ್ಲ ಇದೆ. ಸೊ ಕಲೆ ಮತ್ತು ವಾಸ್ತುಶಿಲ್ಪ, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಭಾಳ ಮಹತ್ವ ಪಡ್ಕೊತದೆ. ಯಾಕಂದರೆ ನಮ್ಮ ಭಾರತ 2000 ವರ್ಷಗಳ ಒಂದು ಇತಿಹಾಸ ಹೊಂದಿದೆ ಈ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ. ಮಿನಿಯೇಚರ್ ಪೇಂಟಿಂಗು, ಮುರಾಲ್ ಪೇಂಟಿಂಗ್ಗಳಲ್ಲಿ ವ್ಯತ್ಯಾಸಗಳಿದೆ, ಪೇಂಟಿಂಗಲ್ಲಿದೆ ಯಾವ ಥರ ಹೆಂಗಿದೆ, ಭಾಳ ಇಂಟ್ರೆಸ್ಟಿಂಗ್ ಇದೆ ಕೂಡ ಓದೋದಕ್ಕೆ. ಅದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಬರುತ್ತೆ. ಸೊ ನೀವು ಹಿಸ್ಟ್ರಿ ಬುಕ್ಕಲ್ಲೇ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಜಾಸ್ತಿ ಮಹತ್ವ ಕೊಡಬೇಕು, ಅದ್ರ ಮೇಲೆ ಕ್ವಶನ್ಸ್ ಜಾಸ್ತಿ ಬರ್ತದೆ. ನೆಕ್ಸ್ಟ್ ಇನ್ನೊಂದು ಟ್ರೆಂಡಿಂಗ್ ಏನಪ್ಪ ಅಂದರೆ ಕರೆಂಟ್ ಅಫೇರ್ಸ್, CA ಪ್ರಚಲಿತ ಘಟನೆಗಳು.
ಒಮ್ಮೆ ಒಂದೊಂದು ಪೇಪರ್ದು 30-40. ಯಾಕಂದರೆ ಈಗ ನೀವು ಪ್ರೆಸೆಂಟ್ ಎಷ್ಟು ಅವೇರ್ ಇದ್ದೀರಾ, ನಿಮ್ಮ ದಿನನಿತ್ಯದಲ್ಲಿ ನಿಮ್ಮ ಸುತ್ತಮುತ್ತಲು ನಡೀತಿರುವ ವಿಷಯಗಳ ಬಗ್ಗೆ ಎಷ್ಟು ಅವೇರ್ ಇದ್ದೀರಾ ಅನ್ನೋದು ಚೆಕ್ ಮಾಡೋದಕ್ಕೆ ಕರೆಂಟ್ ಅಫೇರ್ಸ್ ಭಾಳ ಮಹತ್ವ ಪಡೆದುಕೊಳ್ಳುತ್ತೆ. ದೀಸ್ ಆರ್ ದಿ 4 ಟ್ರೆಂಡಿಂಗ್ ಸಬ್ಜೆಕ್ಟ್ಸ್. ಹಂಗಂತೇಳಿ ಉಳಿದ ವಿಷಯಗಳ ಮೇಲೆ ಕ್ವಶನ್ಸ್ ಬರಲ್ಲ ಅಂತ ಕೇಳಬೇಡಿ, ದಯವಿಟ್ಟು ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಎಲ್ಲ ಓದ್ಬೇಕು ಸಿಲೆಬಸ್ಗೆ ಏನಿದೆ, ಬಟ್ ಇವು 4ಕ್ಕೆ ಸ್ವಲ್ಪ ಹೆಚ್ಚಿಗೆ ಮಹತ್ವ ಕೊಡಬೇಕನ್ನೋದು ನನ್ನ ಉದ್ದೇಶ. ಐ ರಿಪೀಟ್, ಸಿಲೆಬಸ್ಗೆ ಏನಿದೆ ಎಲ್ಲ ಸಬ್ಜೆಕ್ಟು ಶ್ರದ್ಧೆಯಿಂದ ಓದಬೇಕು. ಇವಷ್ಟೇ ಓದೋದಲ್ಲ, ನಾನು ಹೇಳಿದ್ದೇನೆ ಅಂತೇಳಿ 4 ಓದೋದಲ್ಲ. ಆದರೆ ಇವುಗಳಿಗೆ ಒಂಚೂರು ಹೆಚ್ಚಿಗೆ ಗಮನ ಕೊಡಿ, ಹೆಚ್ಚಿಗೆ ಸ್ವಲ್ಪ ಮಹತ್ವ ಕೊಡಿ ಅಂತ ಹೇಳೋದು ನನ್ನ ಉದ್ದೇಶ. ತಾವೇ ನೋಡ್ಬೋದು, 10-20 ವರ್ಷಗಳ ಹಿಂದಿನ ಪ್ರಶ್ನೆ ಪತ್ರಿಕೆ ನೋಡಿ, ಈಗ ನೋಡಿ ಎಷ್ಟು ವ್ಯತ್ಯಾಸ ಇದೆ. ಈ 4 ಸಬ್ಜೆಕ್ಟ್ಗಳಿಗೆ ತುಂಬಾ ಮಹತ್ವ ಬರ್ತಾ ಇದೆ ಇತ್ತೀಚಿನ ದಿನಗಳಿಗೆ. ಕ್ಲಿಯರ್ ಇದೆ. ಸೊ ಈ 4 ವಿಷಯಗಳಿಗೆ ಮಹತ್ವ ಕೊಟ್ಕೊಂಡು ನಾನು ಕ್ವಶನ್ ಪೇಪರ್ನ ಮಾಡಿದ್ದೀನಿ. 6 ಪ್ರಶ್ನೆ ಪತ್ರಿಕೆಗಳ GK, 4 ಕರೆಂಟ್ ಅಫೇರ್ಸ್ಗಿಂತ ಮಾಡಿದ್ದೀನಿ, 4 ಕರೆಂಟ್ ಅಫೇರ್ಸ್ಗಿಂತ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಹೆಚ್ಚು ಪ್ರಶ್ನೆ ಪತ್ರಿಕೆಗಳು ಬಿಡಿಸಿ ನೋಡಿ. ಇದು ಬೆಂಕಿ ಪಾಯಿಂಟ್. ಈ ಪಾಯಿಂಟ್ ಮರಿಬೇಡಿ. ಇವತ್ತು ನೀವು ರಾತ್ರಿ ಮಲ್ಕೋಬೇಕಾದ್ರೆ ನೆನೆಸ್ಕೊಂಡೇ ಮಲ್ಕೋಬೇಕು. ಯಾಕಂದ್ರೆ ಯಾರು ಸಕ್ಸಸ್ ಆಗ್ತೀರಂದ್ರೆ ಹೆಚ್ಚು ಪ್ರಶ್ನೆ ಪತ್ರಿಕೆಗಳು ಯಾರು ಸಾಲ್ವ್ ಮಾಡ್ತೀರೋ ಅವ್ರು ನೀವು ಸಕ್ಸಸ್ ಆಗ್ತೀರ. ಯಾಕೆ ಕೇಳಿ, ಒಬ್ಬ ಸ್ಟೂಡೆಂಟ್ ಇದ್ದಾನೆ, ಒಬ್ಬ ಏನೋ ಸ್ಟೂಡೆಂಟ್ ಇದ್ದಾನೆ, BA ಸ್ಟೂಡೆಂಟ್ ಇದ್ದಾನೆ. ಇವನೇನು ಮಾಡ್ತಾನೆ, ಡೈಲಿ ಪುಸ್ತಕ ಓದ್ತಾನೆ. ಯಾವುದು, ಸಂವಿಧಾನಕ್ಕೆ ಗಂಗಾಧರ ಪುಸ್ತಕ, ಜಿಯೋಗ್ರಫಿಗೆ ರಂಗನಾಥ್, ಏನೋ ಓದ್ತಾ ಇರ್ತಾನೆ. ಇವನೇನು ಮಾಡ್ತಾನೆ, 2 ಗಂಟೆ ಪುಸ್ತಕ ಓದ್ತಾನೆ, 2 ಗಂಟೆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾನೆ. ಪುಸ್ತಕನೂ ಓದಲೇಬೇಕು. ಅಥವಾ ಇಬ್ಬರು ಕ್ಲಾಸ್ ಕೇಳಿದಾರೆ ಅನ್ಕೊಂಡು, ಇವನು ಕೋಚಿಂಗ್ ಹೋಗಿದ್ದಾನೆ, ಓಕೆ. ಈಗ ಇವನು ಬರೀ ಡೈಲಿ ಪುಸ್ತಕ ಓದ್ತಾನೆ, ಬರೀ ನೋಟ್ಸ್ ಓದ್ತಾನೆ. ಬಟ್ ಈ BA ಅನ್ನೋ ವ್ಯಕ್ತಿ 2 ಗಂಟೆ ಅರ್ಧ ಪುಸ್ತಕ ಓದ್ತಾನೆ, ಅರ್ಧ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾನೆ. ಅಂದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ, ಇವ್ನು ನೌಕರಿ ಮಾಡ್ಕೋತಾನೆ, ಜಾಬ್ ಇದೆ ಗ್ಯಾರಂಟಿ. ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ನಿಮ್ದು ಏನಾಗುತ್ತಪ್ಪ ಅಂದರೆ, ಯಾವ ಥರ ಕ್ವಶನ್ಸ್ ಬರುತ್ತೆ, ಯಾವ ವಿಷಯಗಳ ಮೇಲೆ ಹೆಚ್ಚಿನ ಮಹತ್ವ ಕೊಡ್ತಾರೆ, ಒಂದು ಐಡಿಯಾ ಬರುತ್ತೆ. ಒಂದನೇ ಲಾಭ. ಎರಡನೇ ಲಾಭ ಏನಪ್ಪ ಅಂದರೆ, ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಪ್ರಶ್ನೆ ಉತ್ತರ ತಲೆ ಕೆಡಿಸ್ಕೊಂಡಿರ್ತೀರ. ನೆಕ್ಸ್ಟ್ ಮೂರನೇದು ಏನಪ್ಪ ಅಂದರೆ, ನೀವು ಎಕ್ಸಾಮ್ ಹಾಲಲ್ಲಿ ಮಿಸ್ಟೇಕ್ಗಳು ಮಾಡಲ್ಲ. ಕೆಳಗಿನ ಯಾವುದು ಸರಿ ಯಾವುದು ತಪ್ಪು ಅದನ್ನು ನೀವು ಸರಿಯಾಗಿ ನೋಡಲ್ಲ ನೋಡಿ. ಭಾಳಷ್ಟು ಸಲ ಸಣ್ಣ ಮಿಸ್ಟೇಕ್ ಮಾಡ್ತೀರಿ. ಯಾಕಂದರೆ ನೀವು ಹೆಚ್ಚು ಕ್ವಶನ್ ಪೇಪರ್ ಸಾಲ್ವ್ ಮಾಡಿರಲ್ಲ ಅಂತ ಅರ್ಥ. ಹೆಚ್ಚು ಪ್ರಶ್ನೆ ಪತ್ರಿಕೆಗಳು ಸಾಲ್ವ್ ಮಾಡೋದು ನೀವು ಸರಿಯಾಗಿ ನೆಟ್ ಪ್ರಾಕ್ಟೀಸ್ ಮಾಡಿದ್ರೆ ಅದರಲ್ಲಿ ಗ್ರೌಂಡಲ್ಲಿ ಹೋಗಿ ಸರಿಯಾಗಿ ಆಡ್ತೀರಾ. ಸರಿಯಾಗಿ ನೆಟ್ ಪ್ರಾಕ್ಟೀಸೇ ಮಾಡಿಲ್ಲ ಅಂದ್ರೆ ಗ್ರೌಂಡಲ್ಲಿ ಹೋಗಿ ಏನು ಆಡ್ತೀರಾ. ಸೊ ಕ್ವಶನ್ ಪೇಪರ್ ದಿನ ಕನಿಷ್ಠ 100 ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡಬೇಕು. ಮತ್ತು ಭಾಳ ಜನ ಹೆಂಗೆ ಸಾಲ್ವ್ ಮಾಡ್ತೀರ ಅಂದರೆ, ಕ್ವಶನ್ ನೋಡೋದು ಆನ್ಸರ್ ನೋಡಿದ್ರೆ ಅದನ್ನು ಉಪಯೋಗ ಇಲ್ಲ, ಅದನ್ನು ವೇಸ್ಟ್. ಸೊ ಹೆಂಗೆ ಮಾಡಬೇಕಂದ್ರೆ, ಕುಂದ್ರಬೇಕೀಗ ಟೈಮ್ ಹಚ್ಚಬೇಕು. ನಿಮ್ಗೆ ಎಕ್ಸಾಮಲ್ಲಿ 2 ಗಂಟೆ ಸಮಯ ಕೊಟ್ಟಿರ್ತಾರಲ್ಲ, ಇಲ್ಲಿ 1.5 ಗಂಟೆ ಟೈಮ್ ಹಚ್ಕೊಂಡು 100 ಪ್ರಶ್ನೆಗಳು ಸಾಲ್ವ್ ಮಾಡ್ಕೊಂಡು ಹೊಂಟ್ಬಿಡು. 10 ಕರೆಕ್ಟ್ ಅಲ್ರಿ, 10 ಆಗಲಿ, ಅದ್ರ ಬಗ್ಗೆ ಟೆನ್ಷನ್ ತೊಗೋಬೇಡಿ. 1.5 ಗಂಟೆ 100 ಪ್ರಶ್ನೆ ಪತ್ರಿಕೆಗಳು ಸಾಲ್ವ್ ಮಾಡಿ ಲಾಸ್ಟಿಗೆ ಆನ್ಸರ್ ನೋಡಬೇಕು. ಹಿಂಗೆ ಮಾಡಿದ್ದೆ ಆದಲ್ಲಿ ಅದು ನೀವು ಯಾವತ್ತು ಜನ್ಮದಲ್ಲಿ ಮರೆಯಲ್ಲ. ಯಾಕಂದರೆ ನಿಮ್ಮ ಮೆದುಳು ವಿಕಸನಗೊಳ್ಳುತ್ತಿಲ್ಲ. ಪ್ರಶ್ನೆ ನೋಡಿದಾಗ ಆನ್ಸರ್ ಎನ, ಬಿನ, ಸಿನ, ಡಿನಿ ಭಾರಿ ತಲೆ ಕೆಡಿಸ್ಕೊಂತೀರಿ. ಇಲ್ಲೇನಾಗುತ್ತೆ, ಮೆದುಳಿಗೆ ಕೆಲಸ ಕೊಡ್ತೀರಿ, ವಿಚಾರ ಶಕ್ತಿ ಹೆಚ್ಚಾಗುತ್ತೆ. ವಿಚಾರ ಶಕ್ತಿ ಹೆಚ್ಚಾಯಿತು ಅಂದರೆ ಜ್ಞಾನ ಹೆಚ್ಚಾಗುತ್ತೆ. ನಿಮ್ಮ ಮೆದುಳು ವಿಕಸನಗೊಳ್ಳೋದು ಯಾವಾಗ, ನಿಮ್ಗೆ ಇದು ಬರಬೇಕಾ, ಬೈಸಿಪ್ಸ್ ಬರಬೇಕಾ, ಜಿಮ್ಗೆ ಹೋಗಿ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ನಿಮ್ಮದು ವಿಕಸನಗೊಳ್ಬೇಕಾ, ಮೆದುಳು ಬ್ರಾಡ್ ಆಗಬೇಕಾ, ಚಿಂತನೆ ಮಾಡಬೇಕು. ಏನ, ಬಿನ, ಸಿನ ತಲೆ ಕೆಡಿಸ್ಕೋಬೇಕು. ನೀವು ಯಾವುದಾದ್ರು ಪರೀಕ್ಷೆ ಬರೆದು ಹೊರಗಡೆ ಬಂದಾಗ ಹೆಂಗಿರುತ್ತೆ, ಎಷ್ಟು ಖುಷಿ ಆಗುತ್ತಲ್ಲ, ತಲೆ ಎಲ್ಲ ಬಿಸಿ ಆಗಿರ್ತೈತೆ, ಅಷ್ಟು ತಲೆ ಕೆಲಸ ಕೊಟ್ಟಿರ್ತೀರ. ಅದು ರಿಯಲ್ ನಾಲೆಜು, ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ಪೇಪರ್ ಸಾಲ್ವ್ ಮಾಡಿಲ್ಲ ಅಂದ್ರೆ ನಾನು ಹೇಳ್ತೇನೆ, ನೀವು ನೌಕರಿ ಮಾಡ್ಕೊಳ್ಳೋದು ಕಷ್ಟ ಇದೆ. ಕ್ವಶನ್ ಪೇಪರ್ ಹೆಂಗೆ ಸಾಲ್ವ್ ಮಾಡಬೇಕು, ಫಸ್ಟ್ 100 ತೊಗೊಳ್ಳಿ, 50 ತೊಗೊಳ್ಳಿ. ಫಸ್ಟ್ 50 ಕ್ವಶನ್ ತೊಗೊಂಡ್ರೆ 50 ಆದ್ಮೇಲೆ ಲಾಸ್ಟಿಗೆ ಆನ್ಸರ್ ಮಾಡೋದು. 50 ಬೇಡ, ಸುತ್ತ 100 ತೊಗೊಂಡ್ಬಿಡ್ರಿ. ನಾನು ಕ್ವಶನ್ ಪೇಪರ್ ಹೆಂಗೆ ಕೊಟ್ಟಿನಿ, ಫಸ್ಟ್ 100 ಕ್ವಶನ್ಸ್ ಇದೆ, ಲಾಸ್ಟಿಗೆ ಆನ್ಸರ್ಸ್ ಇದೆ. ನಾನು ಅಲ್ಲೇ ಕೊಟ್ಟಿಲ್ಲ, ಕೆಳಗೆ ಆನ್ಸರ್ ಕೊಟ್ಟಿಲ್ಲ. ಫಸ್ಟ್ 100 ಸಾಲ್ವ್ ಮಾಡಿರಿ, ಆಮೇಲೆ ಆನ್ಸರ್ಸ್, ಆಮೇಲೆ 100 ಸಾಲ್ವ್ ಮಾಡಿರಿ, ಆಮೇಲೆ ಆನ್ಸರ್ಸ್. ಹೀಗೆ 6 ಪ್ರಶ್ನೆ ಪತ್ರಿಕೆ ಕೊಟ್ಟಿನಿ, 4 ಕರೆಂಟ್ ಅಫೇರ್ಸ್, ಟೋಟಲ್ 10 ಕ್ವಶನ್ ಪೇಪರ್ಸ್ ಇದೆ. ಅವನ್ನ ಸಾಲ್ವ್ ಮಾಡಿ. ಒಂದೇ ಸಲ ಅಲ್ಲ, ಮತ್ತೊಂದು 2-3 ಸಲ ಸಾಲ್ವ್ ಮಾಡಬೇಕು ನೀವು ಪರೀಕ್ಷೆಗಿಂತ ಮುಂಚೆ. ಅದರಲ್ಲಿರೋ ಖುಷಿ, ಅದರಲ್ಲಿರೋ ಮಜಾ, ಅದರಲ್ಲಿರೋ ನಾಲೆಜು ಅದು ಬೇರೆ. ಇದ್ರ ಬಗ್ಗೆ ತಾವು ಎಷ್ಟು ಜನ ಸೀರಿಯಸ್ ತೊಗೊಂತಿರಲ್ಲ ಗೊತ್ತಿಲ್ಲ. ಬಟ್ ಐ ರಿಕ್ವೆಸ್ಟ್, ನಾನು ನಿಮಗೆ ವಿನಂತಿ ಮಾಡ್ಕೋತೀನಿ, ನಿಮ್ಮ ರೂಮಲ್ಲಿ ಪ್ರಶ್ನೆ ಪತ್ರಿಕೆಗಳು ಬಿದ್ದಿರಬೇಕು. ಅವ್ರು ಬಿಟ್ಟರೆ ಅದನ್ನು ತೊಗೊಂಬರೋದು. ನೀವು ಒಂದು ಹೊತ್ತು ಊಟ ಕಡಿಮೆ ಮಾಡಿ, ಪ್ರಶ್ನೆ ಪತ್ರಿಕೆಗಳು ತರ್ತಾನೆ ಇರಬೇಕು. ಈಗ ನಾನು ಆನ್ಲೈನ್ ಕೊಟ್ಟೆ, ಈಗ ನಾನು ಕೊಡ್ತಾ ಇರೋದು PDF ಕೊಟ್ಟೆ ಸಾಲ್ವ್ ಮಾಡ್ಬೋದು. ಎಲ್ಲ ಯಾರೋ ಒಂದು ಹಳೆ ಪ್ರಶ್ನೆ ಪತ್ರಿಕೆ ಬಿಟ್ಟಿದ್ದಾರೆ, ಯಾರೋ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಬಿಟ್ಟಿದ್ದಾರೆ. ನಿಮ್ಮ ರೂಮ್ನಾಗ ಇಷ್ಟು ಬೀಳ್ಬೇಕು, ಬರೀ ಪ್ರಶ್ನೆ ಪತ್ರಿಕೆಗಳು ಬೀಳಬೇಕು. ನೀವು PSI ಓದಿದ ತಕ್ಷಣ ಬರೀ PSI ಅಷ್ಟೇ ಅಲ್ಲ, FD SD ಎಲ್ಲ GK ನಿಮ್ಮ ಸಿಲೆಬಸ್ ಸಂಬಂಧಪಟ್ಟಂಗೆ ಎಲ್ಲ KS ಅವರು ನೋಡ್ಬೇಕು. ಅವಾಗಲೇ ಗೊತ್ತಾಗೋದು ನಿಮ್ಗೆ. ಇದು ಮಾಡ್ತಿರಲ್ಲ, ಈ ಒಂದು ಕೆಲಸ ಮಾಡ್ತಿರೋದು ಭಾವಿಸ್ತೀನಿ. ಆಗಿನಲ್ಲಿ ನಾನು ಪ್ರಶ್ನೆ ಪತ್ರಿಕೆಗಳು ಕೊಟ್ಟಿದ್ದೀನಿ. ಸೊ ನಾನೇ ರೆಡಿ ಮಾಡಿ ನಿಮಗೆ ಕೊಟ್ಟಿದ್ದೀನಿ. ಇವುಗಳು ತೊಗೊಳ್ಳಿ ಅಂತ ದುಡ್ಡಿಗೆ ವಿಚಾರ ಮಾಡೋಕೆ ಹೋಗಬೇಡಿ. ಸೊ ಒಂದು ಹೊತ್ತು ಊಟ ಕಡಿಮೆ ಮಾಡಿದ್ರೂ ಪರವಾಗಿಲ್ಲ, ಪ್ರಶ್ನೆ ಪತ್ರಿಕೆಗಳು ವೆರಿ ಇಂಪಾರ್ಟೆಂಟ್. ನನ್ನವೇ ಅಂತಲ್ಲ, ಓಕೆ ನಾನು ತೊಗೊಳ್ಳಿಲ್ಲ, ಬೇರೆ ಎಲ್ಲರ ತೊಗೊಂಡು ಸಾಲ್ವ್ ಮಾಡ್ಕೊಳ್ಳಿ ಆಯಿತಾ. ಸೊ ಮೈ ಇಂಟೆನ್ಷನ್ ಈಸ್, ನೀವು ಒಟ್ಟಿನಲ್ಲಿ ಹೆಚ್ಚು ಒಂದು ದಿನ 100 ಪ್ರಶ್ನೆ ಸಾಲ್ವ್ ಮಾಡ್ಕೊಂಡು ಹೋದರೆ ಒಂದು 3-4 ಮಂತ್ಸ್ ಮಾಡಿದ್ದೆ ಅದರಲ್ಲಿ
ನಿಮ್ಮ ನಾಲೆಜ್ ಇಷ್ಟು ವಿಕಸನಗೊಳ್ಳುತ್ತೆ, ನಿಮ್ಗೆ ಹಿಡಿಯೋರು ಯಾರಿಲ್ಲ. ಸೊ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಆಮೇಲೆ ಇದ್ರ ಕರೆಂಟ್ ಅಫೇರ್ಸ್ದು ಕೂಡ ಈ ಪ್ರಚಲಿತ ಘಟನೆಗಳದ್ದು ಕೂಡ ಸದುಪಯೋಗ ಪಡಿಸ್ಕೋತೀರಿ ಅಂತ ಭಾವಿಸ್ತೀನಿ. ಆ ಹಿನ್ನೆಲೆಯಲ್ಲಿ ನಾನು ಕ್ವಶನ್ಸ್ ಮಾಡಿಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟು ಲಾಸ್ಟ್ ಪಾಯಿಂಟ್ ರಿವಿಷನ್ ಮಾಡಲೇಬೇಕು ನೋಡಿ. ಈಗ ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀರಾ, ಒಂದೇ ಸಲ ಸಾಲ್ವ್ ಅಲ್ಲ, ಅದನ್ನ 2-3 ಸಲ ಮಾಡಬೇಕು. ಈಗ ನೀವು ಗಂಗಾಧರ್ ಪುಸ್ತಕದಲ್ಲಿ ಮೂಲಭೂತ ಹಕ್ಕುಗಳು ಓದ್ತೀರಾ, ಅದು ಒಂದೇ ಸಲ ಅಲ್ಲ, 2-3 ಸಲ. ಯಾಕಂದರೆ ಪ್ರತಿಯೊಬ್ಬರದ್ದು ಮರ್ತು ಹೋಗುತ್ತೆ. ಅದನ್ನು 2-3 ಸಲ 3-4 ಸಲ ನೀವು ರಿವಿಷನ್ ಮಾಡ್ತಾ ಇದ್ರೆ ಅದು ಯಾವತ್ತೂ ಮರೆಯಲ್ಲ, ಗೊತ್ತಾಯ್ತಾ? ಸೊ ರಿವಿಷನ್ ಈಸ್ ಮಸ್ಟ್ ಅನ್ನೋದು ನೆನ್ಪಿಟ್ಕೊಳ್ಳಿ. ಕ್ಲಿಯರ್ ಇದೆ? ಸೊ ಅಟ್ಲೀಸ್ಟ್ ಇವತ್ತಿನ ವಿಡಿಯೋದಲ್ಲಿ ನೀವು ಏನು ಮಾಡ್ತಿರೋ ಪರವಾಗಿಲ್ಲ, ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ನೆನ್ಪಿಟ್ಕೊಳ್ಳಿ, ಇನ್ನೊಂದು ರಿವಿಷನ್ ನೆನ್ಪಿಟ್ಕೊಳ್ಳಿ. ಇದು ನಿಮ್ಮ ಕೀ ಟು ಸಕ್ಸಸ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಇವತ್ತು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ ಒಂದು ವಾಟ್ಸಪ್ಪಲ್ಲಿ ನೀವು ಜಸ್ಟ್ ನಾನು ಹೇಳ್ದಂಗೆ ಮಾಡಿ. ಆಮೇಲೆ ಲಾಸ್ಟಿಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಯಾರಾದರೂ ಓದ್ತಿದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆ ಓದ್ತಿದ್ರೆ ಅವ್ರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ.